ಬೆಂಗಳೂರಿನ ಶ್ರೀನಗರದಲ್ಲಿ ಇರುವಂತಹ ಪಿಎಸ್ ಕಾಲೇಜ್ ಮುಂಭಾಗದಲ್ಲಿ ಎಂಎಂ ಟಿಫಾನಿಸ್ ಅಂದ್ರೆ ಮೈಸೂರು ತಟ್ಟೆ ಇಡ್ಲಿಯ ಸ್ಪೆಷಾಲಿಟಿ ಏನ್ ಗೊತ್ತಾ? ಎಸ್ ವೀಕ್ಷಕರೇ, ನೀವು ನೋಡ್ತಾ ಇರುವ ಹೋಟೆಲ್ನ ಹೆಸರು ಎಂಎಂ ಟಿಫಾನಿಸ್. ಹೋಟೆಲ್ ನೋಡ್ತಾ ಇದ್ರೇನೆ ನಮ್ಮ ಮನೆ ನಮ್ಮ ಹೋಟೆಲ್ ಅನ್ನುವಂತಹ ಫೀಲ್ ಕೊಡುತ್ತೆ. ಅಷ್ಟು ನೀಟ್ ಅಂಡ್ ಹೈಜಿನಿಕ್ ಆಗಿ ಹೋಟೆಲ್ ಅನ್ನ ಮೇಂಟೈನ್ ಮಾಡಿದ್ದಾರೆ. ಈ ಹೋಟೆಲ್ ಅನ್ನ ತಾಯಿ ಮಗಳು ಹಾಗೆ ಮಗ ನಡೆಸಿಕೊಂಡು ಹೋಗ್ತಿದ್ದಾರೆ. ಈ ಹೋಟೆಲ್ಗೆ ಬಹಳ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಈಗ ಬಿಡಿ, ಗಲ್ಲಿ ಗಲ್ಲಿಯಲ್ಲೂ ಒಂದೊಂದು ಹೋಟೆಲ್ ಇರುತ್ತೆ, ಆದ್ರೆ ಏನ್ ಮಾಡೋದು, ಟೇಸ್ಟ್ ಅನ್ನೋದೇ ಇರಲ್ಲ. ಬಟ್ ಎಂಎಂ ಟಿಫಾನಿಸ್ ಅಲ್ಲಿ ಎಲ್ರಿಗೂ ಇಷ್ಟ ಆಗುವಂತ ಮುದ್ದೆ ಬಸ್ಸಾರು ಇಲ್ಲಿ ಫೇಮಸ್ ಅಂತಾನೆ ಹೇಳ್ಬೋದು. ಇದನ್ನ ತಿನ್ನೋದಕ್ಕೆ ಬೇರೆ ಬೇರೆ ಏರಿಯಾಗಳಿಂದಲೂ ಕೂಡ ಬರ್ತಾ ಇದ್ದಾರೆ. ನೋಡ್ತಾ ಇದ್ದೀರಾ ಹೋಟೆಲ್ ನಲ್ಲಿ ಎಷ್ಟು ಜನ ಸಂದಡಿ ಇದೆ ಅಂತ. ಇನ್ನು ಈ ಹೋಟೆಲ್ ನಲ್ಲಿ ತಟ್ಟೆ ಇಡ್ಲಿ, ಕಾಲಾಬಾತ್, ಕೇಸರಿ ಬಾತ್, ದೋಸೆ, ರೈಸ್ ಬಾತ್, ರಾಗಿ ಮುದ್ದೆ, ಉಪ್ಸಾರು, ಚಪಾತಿ ಹೀಗೆ ಲಾಟ್ ಆಫ್ ವೆರೈಟೀಸ್ ಆಫ್ ಫುಡ್ ಅನ್ನ ನೀವಿಲ್ಲಿ ಸವಿಯಬಹುದು. ಇನ್ನು ಈ ಹೋಟೆಲ್ ನಲ್ಲಿ ಏನ್ ಸಿಗುತ್ತೆ, ಏನೇನ್ ಸ್ಪೆಷಾಲಿಟಿ ಇದೆ, ಎಲ್ಲೆಲ್ಲಿಂದ ಜನ ಬರ್ತಾರೆ, ಯಾಕೆ ಜನರು ಈ ಹೋಟೆಲ್ಗೆ ಫಿದಾ ಆಗಿದ್ದಾರೆ ಅನ್ನೋದನ್ನ ಹೋಟೆಲ್ ನ ಓನರ್ ಹೇಳಿದ್ದಾರೆ, ಕೇಳಿ. ಅಮ್ಮ, ನಿಮ್ಗೆ ಈ ಹೋಟೆಲ್ ಮಾಡ್ಬೇಕು ಅಂತ ಯಾಕೆ ಅನಿಸ್ತು ಅಂತ? ಹೋಟೆಲ್ ಮಾಡಬೇಕು ನಮ್ಗೆ ಉದ್ಯೋಗ ಇನ್ನೇನಿಲ್ಲ ಮೇಡಮ್, ಮಾಡಬೇಕು ಇನ್ನೇನಿಲ್ಲ ಆಸೆ ಬಂದು ಮಾಡ್ತಾ ಇದ್ವಿ. ಮೊದಲು ನಡೆಸಿದ್ವಿ, ಈ ಸ್ವಲ್ಪ ದಿನ ಬಿಟ್ಟಿದ್ವಿ, ಸ್ಟಾರ್ಟ್ ಮಾಡಿದ್ವಿ. ನಾವು ಮಂಡ್ಯ ಸ್ಟೈಲ್ ತರ ಸಾರು, ಮುದ್ದೆ, ಅನ್ನ ಸಾಂಬಾರು ಎಲ್ಲ ಹಳ್ಳಿ ಸ್ಟೈಲ್ ಮಾಡೋಣ. ಕಸ್ಟಮರ್ಸ್ಗೆ ಎಷ್ಟು ಇಷ್ಟ ಆಗುತ್ತೆ ಈ ಫುಡ್ ಅಂತ? ತುಂಬಾ ಇಷ್ಟ ಆಗುತ್ತೆ. ಓಕೆ, ನೀವು ನೋಡಿದ್ರೆ ನಿಮ್ಗೆ ಅನುಭವ ಆಗುತ್ತೆ. ತುಂಬಾ ಬರ್ತಿದ್ದಾರೆ. ಓಕೆ, ತುಂಬಾ ಇಷ್ಟ. ಸಾರು, ಮುದ್ದೆ, ಅನ್ನ, ರೈಸು, ಬೆಳಿಗ್ಗೆ ತಿಂಡಿ, ಚಪಾತಿ, ಮುದ್ದೆ ಅದೆಲ್ಲ ಮಾಡ್ತೀವಿ. ಬೆಳಿಗ್ಗೆ ತಿಂಡಿಗೆ ಏನೇನು ಇರುತ್ತೆ ಇಲ್ಲಿ ಅಂತ? ಬೆಳಿಗ್ಗೆ ತಿಂಡಿಗೆ ಇಡ್ಲಿ ಮಾಡ್ತೀವಿ, ರೈಸ್ ಬಾತ್ ಮಾಡ್ತೀವಿ, ನವೇನ್ ಚಿತ್ರಾನ್ನ ಮಾಡ್ತೀವಿ. ಓಕೆ, ಇಷ್ಟೆಲ್ಲ ಮಾಡ್ತಾ ಇದೀವಿ. ಬಜ್ಜಿ ಎಲ್ಲ ಮಾಡ್ತೀವಿ, ಬೋಂಡಾ ಮಾಡ್ತೀವಿ, ಪ್ರತಿಯೊಂದು ಮಾಡ್ತೀವಿ. ಮಧ್ಯಾಹ್ನ ಊಟಕ್ಕೆ ಉಪ್ಸಾರು, ಮುದ್ದೆ, ಅನ್ನ ಸಾಂಬಾರು, ರೈಸ್ ಬಾತ್ ಎಲ್ಲ ಇರುತ್ತೆ ಮಧ್ಯಾಹ್ನ ಊಟಕ್ಕೆ. ಓಕೆ, ತಿಂಡಿಗೆ ದೋಸೆ, ಚಿತ್ರಾನ್ನ, ಬೋಂಡಾ. ಮೇಡಮ್ ನಮಸ್ತೆ. ಎಂಎಂ ಟಿಫಿನ್ ಇದನ್ನು ಸ್ಟಾರ್ಟ್ ಮಾಡ್ಬೇಕು ಅಂತ ಯಾಕೆ ಅನಿಸ್ತು ನಿಮ್ಗೆ? ನಮಗಿದು ಒಂದು ಸ್ಮಾಲ್ ನಮ್ಮ ಬ್ರದರ್ ಆಸೆ ಪಟ್ಟು ಮಾಡಬೇಕು. ಕಾಲೇಜಿನಾಗಿಂದ ಕಾಲೇಜ್ ಮಕ್ಕಳಿಗೂ ಹೆಲ್ಪ್ ಆಗಬೇಕು, ಮತ್ತೆ ಇದು ವರ್ಕರ್ಸ್ಗಳು ತುಂಬಾ ಇದ್ದಾರೆ, ಸೊ ಅವ್ರಿಗೂ ಹೆಲ್ಪ್ ಆಗಬೇಕು ಅನ್ನೋದಕ್ಕೋಸ್ಕರ ಮಾಡಿದ್ವಿ. ಓಕೆ, ಇಲ್ಲಿ ಬೆಳಗ್ಗೆ ತಿಂಡಿಗೆ ಬಿಸಿಬೇಳೆಭಾತು, ಇಡ್ಲಿ, ದೋಸೆ, ಪೂರಿ, ಚಪಾತಿ, ಪಲಾವು ಇದೆಲ್ಲ ಸಿಗುತ್ತೆ. ಓಕೆ, ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ? ಬೆಳಗ್ಗೆ ಇದು 6:30 ಸ್ಟಾರ್ಟ್ ಆಗುತ್ತೆ. 6:30 ಸ್ಟಾರ್ಟ್ ಆಗುತ್ತೆ. ಸಂಜೆ ಕ್ಲೋಸ್ ಆಗೋದು? ಸಂಜೆ ಕ್ಲೋಸ್ ಆಗೋದು 9:30 ನೈಟ್. ಓಕೆ, ಮಧ್ಯಾಹ್ನ ಊಟಕ್ಕೆ ಏನು ಸಿಗುತ್ತೆ? ಮಧ್ಯಾಹ್ನ ಊಟಕ್ಕೆ ಅನ್ನ ಸಾಂಬಾರು, ಮುದ್ದೆ, ಮತ್ತೆ ಬಸ್ಸಾರು, ಸ್ಟೈಲ್ ಬಸ್ಸಾರು. ಓಕೆ, ಈಗ 100 ಹೋಟೆಲ್ಸ್ ಇದೆ. ಆ ಹೋಟೆಲ್ಸ್ಗಳನ್ನ ಬಿಟ್ಟು ನಿಮ್ಮ ಹೋಟೆಲ್ಸ್ಗೆ ಯಾಕೆ ಬರಬೇಕು ಅಂತ? ಯಾಕೆ ಅಂದ್ರೆ ಟೇಸ್ಟ್ ಇರುತ್ತೆ. ಈಗ ನಾವು ಮಂಡ್ಯ ಸ್ಟೈಲು, ನಮ್ಮೂರು ಮಂಡ್ಯ ಆಗಿರೋದ್ರಿಂದ ನಾವು ಮಂಡ್ಯ ಸ್ಟೈಲು ಜಾಸ್ತಿ ಪ್ರಿಪೇರ್ ಮಾಡೋದು. ಸೊ ನಮ್ಮ ಮನೇಲಿ ಯಾವ ತರ ಅಡುಗೆ ಮಾಡ್ತೀವೋ ಸೊ ಅದೇ ರೀತಿ ಅಡುಗೆ ಮಾಡ್ತೀವಿ. ಓಕೆ, ಈಗ ನಾನ್ ವೆಜ್ ಏನಾದ್ರು ಸಿಗುತ್ತಾ ಅಥವಾ ವೆಜ್ ಮಾತ್ರ? ನಾನ್ ವೆಜ್ ಓನ್ಲಿ ವೆಜ್. ಓಕೆ, ಥ್ಯಾಂಕ್ ಯು. ವೀಕ್ಷಕರೇ, ನೀವು ಕೂಡ ಈ ಹೋಟೆಲ್ಗೆ ವಿಸಿಟ್ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ರೆ ಈ ಕೂಡಲೇ ಬೆಂಗಳೂರಿನ ಶ್ರೀನಗರದಲ್ಲಿ ಇರುವಂತಹ
ಎಂಎಂ ಟಿಫಾನಿಸ್ ಅಂದ್ರೆ ಪಿಇಎಸ್ ಕಾಲೇಜ್ ಮುಂಭಾಗದಲ್ಲಿ ಇರುವಂತಹ ಮೈಸೂರು ತಟ್ಟೆ ಇಡ್ಲಿಗೆ ವಿಸಿಟ್ ಮಾಡಬಹುದು. ನೀವು ಕೂಡ ರುಚಿಯಾದ ಆಹಾರವನ್ನ ಸವಿಯಬಹುದು.